ನಮಸ್ತೆ. 16/1/2024 ಮಂಗಳವಾರ ಶುಕ್ಲ ಪಕ್ಷ. ಇವತ್ತು ಶುಭ ಕಾರ್ಯಗಳನ್ನ ಮಾಡ್ಬೋದಾ? ಒಳ್ಳೆಯ ಕಾರ್ಯಗಳು ಮಾಡ್ಬೋದು. ಯಾಕೆಂತಂದರೆ ಮಂಗಳವಾರ ಮುಹೂರ್ತ ಕಾರ್ಯಗಳು ಮಾಡುವಂತಿಲ್ಲ. ಅದಲ್ಲದೆ ಇವತ್ತು ವಿಶೇಷವಾಗಿ ಷಷ್ಠಿಯೂ ಕೂಡಿ ಬಂದಿದೆ. ಕುಜದೋಷ ಇರುವವರು ಖಂಡಿತವಾಗಿ ಇವತ್ತು ಪೂಜೆ ಮಾಡುವ ದಿನವಿದು. ಕುಜಗ್ರಹಕ್ಕೆ ಶಾಂತಿ ಮಾಡಿ, ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡಿ, ಯಾರ್ಯಾರ ಜಾತಕದಲ್ಲಿ ಕುಜದೋಷ ಇದೆ ಅಂತ ಹೇಳಿದೀವೋ ಅವರೆಲ್ಲ ಪೂಜೆ ಮಾಡ್ಕೋಬೇಕು. ಇವತ್ತು ನಮ್ಮಲ್ಲಿ ಕಸ್ಟಮರ್ ಒಬ್ಬರು ಬಂದಿದ್ದರು. ಅವರ ಜಾತಕದಲ್ಲೂ ಕೂಡ ಕುಜದೋಷ ಇತ್ತು. ಖಂಡಿತವಾಗಿ ಅವರೂ ಪರಿಹಾರ ಮಾಡ್ಕೋಬೇಕು. ಇವತ್ತು ಮಾಡಿದ್ರೆ 1 ವರ್ಷ ತಡೆಯುತ್ತದೆ. ಇವತ್ತಿನ ನಕ್ಷತ್ರ ಪ್ರಕಾರ ಮತ್ತು ರಾಶಿ ಈ ವಿಷಯಗಳನ್ನ ನೋಡೋಣ. ಷಷ್ಠಿ ತಿಥಿ ಇದೆ. ಷಷ್ಠಿ ಅನ್ನುವ ತಿಥಿ ರಾತ್ರಿ 11:58:02 ಆಮೇಲೆ ಬರುವಂಥದ್ದು ಸಪ್ತಮಿ. ಇವತ್ತಿನ ನಕ್ಷತ್ರ ಉತ್ತರ ಭಾದ್ರಪದ ನಕ್ಷತ್ರ. ಬೆಳಿಗ್ಗೆಯಿಂದ ರಾತ್ರಿ 4:37:50 ಅಂದರೆ ಬೆಳಗಿನ ಜಾವದವರೆಗಿದೆ. ಆಮೇಲೆ ಬರುವಂಥದ್ದು ರೇವತಿ ನಕ್ಷತ್ರ. ಇವತ್ತು ದಿನಪೂರ್ತಿ ಅಮೃತ ಕಾರ್ಯಸಿದ್ಧಿ ಇದೆ, ಆದ್ದರಿಂದ ಶುಭವಾಗಿದೆ. ಆದರೆ ಮಂಗಳವಾರ ಅನ್ನುವ ಒಂದೇ ಒಂದು ವಿಷಯ ಮಾತ್ರ ನಮಗೆ ತೊಂದರೆ. ಈ ರೀತಿಯ ಇವತ್ತಿನ ದಿನದಲ್ಲಿ ನಕ್ಷತ್ರ ಪಾದಗಳನ್ನು ನೋಡೋಣ. 6:46 11:44 ಉತ್ತರ ಭಾದ್ರಪದ ನಕ್ಷತ್ರ 1ನೇ ಪಾದ. ಇವತ್ತೆಲ್ಲ ಮೀನರಾಶಿ. 11:44 ಸಂಜೆ 5:21 ಉತ್ತರ ಭಾದ್ರಪದ ನಕ್ಷತ್ರ 2ನೇ ಪಾದ. ಸಂಜೆ 5:21 ರಾತ್ರಿ 10:58 ಉತ್ತರ ಭಾದ್ರಪದ ನಕ್ಷತ್ರ 3ನೇ ಪಾದ. ರಾತ್ರಿ 10:58 ನಂತರ ಬೆಳಗಿನ ಜಾವ 4:38 ಉತ್ತರ ಭಾದ್ರಪದ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಉತ್ತರ ಭಾದ್ರಪದ ನಕ್ಷತ್ರ ಮುಗಿತದೆ. ಅಲ್ಲಿಂದ ರೇವತಿ ನಕ್ಷತ್ರ ಸ್ಟಾರ್ಟ್ ಆಗುತ್ತೆ. ಅಂದರೆ ಬೆಳಗಿನ ಜಾವ 4:38 ಮೇಲೆ ರೇವತಿ ನಕ್ಷತ್ರ ಸ್ಟಾರ್ಟ್ ಆಗುತ್ತದೆ. ಈ ರೇವತಿ ನಕ್ಷತ್ರ ನಾಳೆಯವರೆಗೂ ಇರುತ್ತದೆ. ನಾಳೆಯವರೆಗೂ ಹಂಗೆಂತಂದರೆ 17ನೇ ತಾರೀಕು. ಈಗ ಸ್ವಲ್ಪ 17ನೇ ತಾರೀಕು ನೋಡ್ಬಿಡೋಣ. 17/1/2024 ಬುಧವಾರ ದಿನ ಶುಕ್ಲ ಪಕ್ಷ. ಸಪ್ತಮಿ ಇದೆ, ಸೂಪರ್ ಆಗಿದೆ. ರೇವತಿ ನಕ್ಷತ್ರವಿದೆ, ಅದೂ ಸೂಪರ್ ಆಗಿದೆ. ಆದರೆ ಯೋಗ ನೋಡೋಕೆ ಹೋದರೆ ಮರಣವು ಪ್ರಾಣನಾಶವು ಕೂಡಿ ಬರುವಂಥ ದಿನವಿದು. ಆದ್ದರಿಂದ ಯಾವ ಶುಭ ಕಾರ್ಯಗಳಕ್ಕೂ ದಿನ ಉತ್ತಮವಾಗಿಲ್ಲ. ಎಲ್ಲ ಚೆನ್ನಾಗಿದ್ರು ಈ ರೀತಿ ಯೋಗಗಳು ಸರಿಯಿಲ್ಲ ಅಂತಂದರೆ ಯಾವುದನ್ನು ಮಾಡೋಕ್ಕಾಗಿಲ್ಲ. ಆನಂತರನೂ ಕೂಡ ಅಶ್ವಿನಿ ನಕ್ಷತ್ರವು ಅದೇ ರೀತಿಯಲ್ಲೇ ದೋಷ ಕೊಡುತ್ತದೆ. ಆದ್ದರಿಂದಾಗಿ ಬುಧವಾರ ಅಂದರೆ ನಾಳೆ ಖಂಡಿತವಾಗಿ ಶುಭವಲ್ಲ. ಇದನ್ನು ಮನಸ್ಸಲ್ಲಿಟ್ಕೊಂಡು ನೋಡ್ಕೊಳ್ಳಿ. ಮತ್ತು ತಿರುಗಿ ಇವತ್ತಿನ ವಿಷಯಕ್ಕೆ ಅಂದರೆ 16ನೇ ತಾರೀಕು ಜನವರಿ ತಿಂಗಳು ಈ ವಿಷಯಕ್ಕೆ ಬರೋಣ. ಇವತ್ತಿನ ದಿನದಲ್ಲಿ ಶುಭವಾಗಿರುವಂಥ 100% ಶುಭವಾಗಿರುವಂಥ ಸಮಯ, 100% ಅಶುಭವಾಗಿರುವಂಥ ಸಮಯಗಳನ್ನ ನೋಡೋಣ. ಆದರೂ ಮಂಗಳವಾರ ಅಂತ ಇರೋದರಿಂದ ಏನೇ ನೀವು ಶುಭ ಸಮಯಗಳನ್ನ ನೋಡಿದ್ರೂ ಕೂಡ ಖಂಡಿತವಾಗಿಯೂ ಮುಹೂರ್ತ ಕಾರ್ಯಗಳಿಲ್ಲ. ಆದರೂ ನಾವು ನಮ್ಮ ಹತ್ರ ಬರುವ ಕಸ್ಟಮರ್ಗೆ ಕೆಲವರು ಕೇಳಿರ್ತೀವಿ ಮಂಗಳವಾರ ನಿಮ್ಗೆ ಚೆನ್ನಾಗಿರುತ್ತೆ ಅಂತ. ಅಂಥವ್ರಿಗೆ ಶುಭವಾಗಿರುತ್ತದೆ. ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಆ ಕಾರ್ಯಕ್ಕೆ ಹೋಗೋಣ. ಫಸ್ಟ್ ಹೇಳಿದಂತೆಯೇ ಮಂಗಳವಾರವಾದರೂ ಬಂದಿರುವಂಥ ನಕ್ಷತ್ರ ಅಮೃತವು ಕಾರ್ಯಸಿದ್ಧಿ. ನೋಡ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡ್ಕೊಳ್ಳಿ. ಈಗ 100% ಶುಭ ಸಮಯವನ್ನು ಕೊಟ್ಬಿಡ್ತೀವಿ. 6:46 8:35 ಶುಭವಾಗಿ, 11:05 ಮಧ್ಯಾಹ್ನ 1:45 ಶುಭವಾಗಿ, ಸಂಜೆ 4:49 ರಾತ್ರಿ 9:19 ಶುಭವಾಗಿ, ರಾತ್ರಿ 10:57 ಬೆಳಗಿನ ಜಾವ 4:36 ಶುಭವಾಗಿ. ಈ ರೀತಿಯಾಗಿ ಇವತ್ತಿನ ದಿನವಿದೆ. ಇದನ್ನು ಸರಿಯಾಗಿ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಆದರೆ 100% ದೋಷ ಬರುವಂಥ ಸಮಯವನ್ನು ನೋಡಿಕೊಳ್ಳೋಣ. ಯಾವ ಕಾರ್ಯಗಳು ಪ್ರಾರಂಭ ಮಾಡಬಾರದು ಅನ್ನುವ ಸಮಯ ಅಂತಂದರೆ 8:37 ಮೇಲೆ 10:19 ಅಶುಭವಾಗಿದೆ. 9:03 9:49 ಅಶುಭವಾಗಿದೆ. ಅದೇ ಥರ ಈ ಸಮಯದಲ್ಲೇ ಅಂದರೆ ದುರ್ಮುಹೂರ್ತವಿದೆ 9:03 9:49. ದುರ್ಮುಹೂರ್ತ ಇದ್ದಾಗಲೇ ಇನ್ನೂ ಮುಗಿದಿಲ್ಲ, ಅಷ್ಟರಲ್ಲೇ ಯಮಕಂಡ ಕಾಲವು ಪ್ರಾರಂಭವಾಗುತ್ತದೆ 9:38 11:03 ಮತ್ತು 1:47 3:49 ಮತ್ತು ಅಂದರೆ PM ವರೆಗೂ ಮೃತ್ಯು.
ಅದೇ ಥರ 3-9 ಮಧ್ಯಾಹ್ನದಿಂದ ಸಂಜೆ 4:39ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲವಿದೆ, ಇದರಲ್ಲೂ ಗಮನ ಕೊಡಿ. ಮತ್ತು 3:21ರಿಂದ ಅಂತಂದರೆ 3:09ರಿಂದ ನಕ್ಷತ್ರ ವಿಷಘಟಿಕಾ ಕಾಲ ಸ್ಟಾರ್ಟ್ ಆಗುತ್ತದೆ. ಅದು ಸ್ಟಾರ್ಟ್ ಆಗಿ ಒಂದು 11-12 ನಿಮಿಷ ಆದ ನಂತರವೇ, ಅಂದರೆ ನಕ್ಷತ್ರ ವಿಷಘಟಿಕಾ ಕಾಲ ಇರುವ ಸಮಯದ ಒಳಗಡೆನೆ ರಾಹು ಕಾಲವು ಪ್ರಾರಂಭವಾಗುತ್ತದೆ. 3:21ರಿಂದ ಸಂಜೆ 4:47ವರೆಗೂ ರಾಹು ಕಾಲ. ಹಾಗಾಗಿ ಈ ಸಮಯ ಡಬಲ್ ಆಗಿ ದೋಷ ಕೊಡುತ್ತದೆ. ಯಾಕೆಂದರೆ ನಕ್ಷತ್ರ ವಿಷಘಟಿಕಾ ಕಾಲವು ರಾಹು ಕಾಲವು ಸೇರೋದರಿಂದ ಎಚ್ಚರ. ರಾತ್ರಿ 9:21ರಿಂದ 10:55ವರೆಗೂ ಅದು ಅಶುಭವಾದ ಸಮಯ. ಮತ್ತು ಬೆಳಗಿನ ಜಾವ 4:38ರಿಂದ 6:40 ಮೃತ್ಯು ಇದೆ. ಇದೆಲ್ಲ ಅಶುಭವು. ಹಂಗಾಗಿ ಶುಭವಾಗಿಲ್ಲ ಅಂತ ನಾವು ತಿಳ್ಕೋಬೋದು. ಇಷ್ಟೆಲ್ಲ ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಈಗ ನಾವು ನೋಡುವಂಥದ್ದು ಮತ್ತೊಂದು ವಿಷಯ, ತಾರಾ ಮತ್ತು ಚಂದ್ರಬಲ ಅಂತ. ದಿನ ಈ ಥರ ಮಂಗಳವಾರವಾಗಿದೆ, ಆದರೂ ಯಾರಿಗೂ ಚೆನ್ನಾಗಿರುತ್ತದೆ, ಯಾವ ರಾಶಿಗೂ ಯಾವ ನಕ್ಷತ್ರಕ್ಕೂ ಚೆನ್ನಾಗಿರುತ್ತೆ ಅಂತ ನಾವು ನೋಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಮಿತ್ರಧಾರೆ ಇದೆ, ಪರವಾಗಿಲ್ಲ. ಆಮೇಲೇನು ಶುಭವಾಗಿದೆ, ಇವತ್ತು ದಿನ ಪೂರ್ತಿ ಚೆನ್ನಾಗಿದೆ. ಆದ್ದರಿಂದಾಗಿ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಶುಭಕರವಾಗಿದೆ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನಕ್ಕೆ ಖಂಡಿತವಾಗಿಯೂ ಟೆನ್ಷನ್ ಇದೆ, ವ್ಯಯಗಳಿದೆ, ಎಚ್ಚರ. ನಂತರ ನೋಡುವಂಥದ್ದು ಏನಂದರೆ ಕೃತಿಕಾ ನಕ್ಷತ್ರ ಮೇಷರಾಶಿ, ಅನುಕೂಲವಿದೆ, ಸ್ವಲ್ಪ ಖರ್ಚುಗಳು ಹೆಚ್ಚಾಗಿ ಆಗುತ್ತದೆ. ಕೃತಿಕಾ ನಕ್ಷತ್ರ ವೃಷಭ ರಾಶಿಯವರಿಗೆ ಅನುಕೂಲ, ಇಷ್ಟಾರ್ಥ ಸಿದ್ಧಿ ಎಲ್ಲವೂ ಚೆನ್ನಾಗಿದೆ. ರೋಹಿಣಿ ನಕ್ಷತ್ರ ವೃಷಭ ರಾಶಿ, ಪ್ರತ್ಯೇಕ ತಾರೆ, ನಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗೋದು ಕಷ್ಟ, ಖಂಡಿತವಾಗಿ ಗಮನ ಕೊಡಬೇಕು. ಇಷ್ಟಾರ್ಥ ಸಿದ್ಧಿಯೂ ಕೂಡ ಇದೆ. ನಂತರ ನೋಡುವಂಥದ್ದು ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, ಕ್ಷೇಮವು ಇಷ್ಟಾರ್ಥ ಸಿದ್ಧಿಯೂ ಉಂಟು, ಅನುಕೂಲವಿದೆ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಕ್ಷೇಮವಿದೆ, ಉದ್ಯೋಗ ಅಭಿವೃದ್ಧಿ ಅಂದರೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಇದೆ. ನಂತರ ನೋಡುವಂಥದ್ದು ಆರುದ್ರ ನಕ್ಷತ್ರ ಮಿಥುನ ರಾಶಿ, ವಿಪತ್ತಿದೆ, ಖಂಡಿತ ಗಾಡಿಗಳಲ್ಲಿ ಎಚ್ಚರ. ಪೇಂಟ್ ಹೊಡೆಯೋರು, ಮೇಲೆ ಮೆಟ್ಲು ಹತ್ತೋರೆಲ್ಲ ಎಚ್ಚರವಾಗಿರಿ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಸಂಪತ್ತು ಉಂಟು, ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯೂ ಉಂಟು. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಸಂಪತ್ತು, ಕಾರ್ಯಗಳಲ್ಲಿ ಅಡೆತಡೆ, ಎರಡು ಮಿಕ್ಸ್ ಆಗಿದೆ. ನಂತರ ನೋಡುವಂಥದ್ದು ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಜನ್ಮತಾರೆ ಇದು, ಕಾರ್ಯದಲ್ಲಿ ಸ್ವಲ್ಪ ಅಡೆತಡೆ ಎಲ್ಲ ಉಂಟು. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಪರಮ ಮಿತ್ರಧಾರೆಯು, ಕಾರ್ಯದಲ್ಲಿ ಅಡೆತಡೆಯೂ ಇದೆ. ಮಕಾ ನಕ್ಷತ್ರ ಸಿಂಹರಾಶಿ, ಮಿತ್ರಧಾರೆ, ರೋಗ ವೃದ್ಧಿ ಎಲ್ಲ ಇದೆ, ಆರೋಗ್ಯದಲ್ಲಿ ಮಾತ್ರ ಗಮನ ಕೊಡಿ. ಪುಬ್ಬ ನಕ್ಷತ್ರ ಸಿಂಹರಾಶಿ, ಟೆನ್ಷನ್ ಉಂಟು, ಟೆನ್ಷನ್ ಕಡಿಮೆ ಮಾಡಿಕೊಳ್ಳಿ. BP ಮಾತ್ರೆಗಳನ್ನ ಕರೆಕ್ಟಾಗಿ ಹಾಕ್ಕೊಳ್ಳಿ. ಉತ್ತರ ನಕ್ಷತ್ರ ಸಿಂಹರಾಶಿ, ಅನುಕೂಲ, ರೋಗ ವೃದ್ಧಿ ಎಲ್ಲ ಉಂಟು. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಅನುಕೂಲವಿದೆ, ಸುಖ ಅಭಿವೃದ್ಧಿಯೂ ಜೊತೆಯಲ್ಲಿದೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಪ್ರತ್ಯೇಕ ತಾರೆ, ಹಂಗಾಗಿ ಅಭಿವೃದ್ಧಿ ಇಲ್ಲ, ತೊಂದರೆ ಕೊಡುವ ದಿನವಿದೆ, ನೋಡಿಕೊಂಡು ಹಂಗೆ ಸರಿ ಮಾಡಿಕೊಳ್ಳಿ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಕ್ಷೇಮ, ಸುಖ, ಅನುಕೂಲವಾಗಿದೆ. ಚಿತ್ತಾ ನಕ್ಷತ್ರ ತುಲಾರಾಶಿ, ಕ್ಷೇಮವಿದೆ, ಶತ್ರುನಾಶವೂ ಕೂಡಿ ಬರುತ್ತೆ, ಹಂಗಾಗಿ ಶುಭವಾಗಿದೆ. ಸ್ವಾತಿ ನಕ್ಷತ್ರ ತುಲಾರಾಶಿ, ವಿಪತ್ತು, ಶತ್ರುನಾಶ, ಈ ರೀತಿಯಾದ ದಿನವಿದು, ಸರಿಯಾಗಿ ನೋಡಿಕೊಳ್ಳಿ. ವಿಶಾಖ ನಕ್ಷತ್ರ ತುಲಾರಾಶಿ, ಸಂಪತ್ತಿನ ತಾರೆ ಇದು, ಶತ್ರುನಾಶವನ್ನು ಕೊಡುತ್ತದೆ, ಆದ್ದರಿಂದಾಗಿ ನಿಮಗೂ ಇದು ಶುಭವಾಗಿರುತ್ತದೆ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, 4ನೇ ಪಾದ, ಸಂಪತ್ತಿದೆ, ಅಲ್ಪ ಸ್ವಲ್ಪ ಕಾರ್ಯ ವಿಘ್ನಗಳಿದೆ, ಮನೆ ದೇವರನ್ನ ಪ್ರಾರ್ಥನೆ ಮಾಡಿಕೊಳ್ಳಿ. ನಂತರ ನೋಡುವಂಥದ್ದು ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಜನ್ಮತಾರೆಯು, ಕಾರ್ಯ ವಿಘ್ನವೂ ಉಂಟು, ಸ್ವಲ್ಪ ಗಮನ ಕೊಡಲೇಬೇಕು, ಒಳ್ಳೆಯ ಸಮಯವಲ್ಲ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಖಂಡಿತ ಪರರಿಂದ, ಗುರುಗಳ ಆಶೀರ್ವಾದದಿಂದ, ಹಿರಿಯರ ಅನುಕೂಲದಿಂದ ಕೆಲವು ಕಾರ್ಯಗಳು ಅಭಿವೃದ್ಧಿಯಾಗಿ ಆಗುತ್ತದೆ. ನಂತರ ನೋಡುವಂಥದ್ದು ಮೂಲ ನಕ್ಷತ್ರ ಧನುಸು ರಾಶಿ, ಮಿತ್ರಧಾರೆ, ಹಂಗಾಗಿ ಮಿತ್ರಧಾರೆ ಖಂಡಿತವಾಗಿ ಶುಭವನ್ನು ಕೊಡುತ್ತದೆ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಟೆನ್ಷನ್ ಉಂಟು, ಟೆನ್ಷನ್ನ ಕಡಿಮೆ ಮಾಡಿಕೊಳ್ಳಿ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಅನುಕೂಲ, ರೋಗ ಭಯವೆಲ್ಲ ಉಂಟು. ಉತ್ತರ ಭಾದ್ರಪದ ನಕ್ಷತ್ರ ಬೇರೆ, ಉತ್ತರಾಷಾಢ ನಕ್ಷತ್ರ ಬೇರೆ, ಹಾಗಾಗಿ ನಾವು ಹೇಳ್ತಾ ಬರೋದು ಉತ್ತರಾಷಾಢ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿಯಲ್ಲಿ ಹುಟ್ಟಿದವರಿಗೆ ಅನುಕೂಲ, ದ್ರವ್ಯ ಲಾಭವೆಲ್ಲ ಉಂಟು. ಶ್ರವಣ ನಕ್ಷತ್ರ ಮಕರ ರಾಶಿಯವರಿಗೆ ಪ್ರತ್ಯೇಕ ತಾರೆ, ಅನುಕೂಲವಿಲ್ಲದ ದಿನವಿದು, ದ್ರವ್ಯ ಲಾಭವಿದೆ. ನಂತರ ನೋಡುವಂಥದ್ದು ಧನಿಷ್ಠ ನಕ್ಷತ್ರ ಮಕರ ರಾಶಿ, ಕ್ಷೇಮವಿದೆ, ದ್ರವ್ಯ ಲಾಭವೂ ಇದೆ. ನಂತರ ನೋಡುವಂಥದ್ದು ಧನಿಷ್ಠ ನಕ್ಷತ್ರ ಕುಂಭರಾಶಿ, ಕ್ಷೇಮವು, ಧನಹಾನಿಯೂ ಇದೆ,
ಶತಭಿಷ ನಕ್ಷತ್ರ ಕುಂಭರಾಶಿ ವಿಪತ್ತು ಉಂಟು, ಧನಹಾನಿಯೂ ಉಂಟು, ನೋಡಿಕೊಳ್ಳಿ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ ಸಂಪತ್ತು, ಧನಹಾನಿ ಎಲ್ಲವೂ ಕೂಡಿ ಬರುತ್ತದೆ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ ಸಂಪತ್ತಿದೆ, ಶರೀರ ಸುಖವೂ ಇದೆ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ ಜನ್ಮತಾರೆಯು ಶರೀರ ಸುಖವೂ ಇದೆ. ನಿಮ್ಮ ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಕೊಳ್ಳಿ, ಎಲ್ಲ ದೋಷಗಳು ದೂರವಾಗುತ್ತದೆ. ರೇವತಿ ನಕ್ಷತ್ರ ಮೀನರಾಶಿ ಪರಮ ಮಿತ್ರಧಾರೆಯಾಗಿ ಶುಭ ದಿನವಾಗಿ ಈ ದಿನವಿದೆ. ಖಂಡಿತ ದೇವರ ಅನುಗ್ರಹ ಮಾಡಲಿ. ದೇವರಲ್ಲಿ ನಾವು